ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 23ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಶುಭವೂ ಕೃಪೆಯು ನಿಮ್ಮನ್ನು ಏನ್ ಮಾಡುತ್ತೆ, ನಿಮ್ಮನ್ನು ಹಿಂಬಾಲಿಸುತ್ತೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ. ದೇವರ ಶುಭವು, ದೇವರ ಕೃಪೆಯು ಅನುದಿನವೂ ನಮ್ಮನ್ನು ಹಿಂಬಾಲಿಸುವಂತದ್ದಾಗಿದೆ. ಆತನು ನಮ್ಮನ್ನ ಹಸಿರು ಹುಲ್ಲು ಗಾವಲಿನಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಆತನು ನಮ್ಮನ್ನ ಕರೆದುಕೊಂಡು ಬರುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ಒಂದು ಶುಭವು, ಆತನ ಕೃಪೆಯು ಜೀವಿತವನ್ನ ಬಿಟ್ಟು ಏನ್ ಮಾಡುವುದಿಲ್ಲ, ಆಗಲಿ ಹೋಗುವುದಿಲ್ಲ. ಆತನ ಶುಭದ ಕಾರ್ಯಗಳು, ಆತನ ಕೃಪೆಯ ಕಾರ್ಯಗಳು ನಮ್ಮ ಕುಟುಂಬಗಳಲ್ಲಾಗಿರಬಹುದು, ನಮ್ಮ ಕೆಲಸ ಕಾರ್ಯಗಳಲ್ಲಾಗಿರಬಹುದು, ನಮ್ಮ ಸೇವೆಯಲ್ಲಾಗಿರಬಹುದು, ನಮ್ಮ ಸಭೆಯಲ್ಲಾಗಿರಬಹುದು ನೆಲೆಗೊಂಡಿರುವಂತದ್ದಾಗಿದೆ. ದೇವರ ಶುಭ, ದೇವರ ಕೃಪೆಯು ಅನುದಿನವೂ ನಮ್ಮ ಬಲವಾಗಿರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಪ್ರಾರ್ಥಿಸಬೇಕು. ಕರ್ತನೇ, ನಿನ್ನ ಶುಭವನ್ನು ಕೊಡು ಸ್ವಾಮಿ, ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ, ನಿನ್ನ ಕೃಪೆಯಾದ ಮಾರ್ಗದಲ್ಲಿ ನಾವು ನಡೆದು ಹೋಗಬೇಕು ಸ್ವಾಮಿ, ನಿನ್ನ ಕೃಪೆಯನ್ನು ಹೊಂದಿಕೊಂಡಂತ ಮಗನನ್ನು ಆಗಬೇಕು ದೇವರೇ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ತನ್ನ ಕೃಪೆಯನ್ನು ನಮ್ಮ ಜೀವಿತ ಮೇಲೆ ಕೊಂಡು ಬರುವವನಾಗಿದ್ದಾನೆ. ಕರ್ತನು ದಾವೀದನ ಜೀವಿತದಲ್ಲಿ ಇಟ್ಟಂತಹ ಕೃಪೆಯನ್ನು ಏನ್ ಮಾಡಲಿಲ್ಲ, ತಪ್ಪಿಸಲಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಆತನು ಇಟ್ಟಂತಹ ತನ್ನ ಕೃಪೆಯನ್ನು ಎಂದಿಗೂ ಆತನ ಏನ್ ಮಾಡುವುದಿಲ್ಲ, ತಪ್ಪಿಸುವುದಿಲ್ಲ, ಅಂದರೆ ತೆಗೆದುಹಾಕುವುದಿಲ್ಲ. ಅನುದಿನವೂ ತನ್ನ ಕೃಪೆಯಲ್ಲಿ ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ಅದು ಮುಂದುವರಿಸುವವರಾಗಿದ್ದಾರೆ. ಕರ್ತನು ಹೇಗೆ ದಾವೀದನ ಜೀವಿತದಲ್ಲಿ ತನ್ನ ಕೃಪೆಯನ್ನು ತಪ್ಪಿಸಲಿಲ್ಲವೋ, ತೆಗೆದುಹಾಕಲಿಲ್ಲವೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ತನ್ನ ಕೃಪೆಯನ್ನು ಎಂದಿಗೂ ತಪ್ಪಿಸುವುದಿಲ್ಲ, ತೆಗೆದುಹಾಕುವುದಿಲ್ಲ. ಆತನ ಒಂದು ಶುಭದ ಕಾರ್ಯಗಳಲ್ಲಿ, ಕೃಪೆಯ ಕಾರ್ಯಗಳಲ್ಲಿ ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ರಾಜ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ವಚನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಶುಭವನ್ನು ಉಂಟು ಮಾಡು, ಕೃಪೆಯನ್ನು ಅನುಗ್ರಹಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.